ಮಕ್ಕಳಿಗೆ ಜಗತ್ತಿನ ಅತಿ ದೊಡ್ಡ ಧೈರ್ಯ ಆಸರೆ. ನನ್ನ ಅಪ್ಪ ಇದ್ದಾರೆ ಅನ್ನೋ ನಂಬಿಕೆಯೇ ಆ ಪುಟ್ಟ ಕಂದಮ್ಮಗಳಿಗೆ ದೊಡ್ಡ ಶಕ್ತಿ. ಆದರೆ ಅದೇ ಹೆತ್ತ ತಂದೆ ಯಮನಾಗಿ ಬಂದ್ರೆ, ಪ್ರೀತಿಯಿಂದ ಸಾಕಿ ಬೆಳೆಸಬೇಕಾಗಿದ್ದ ಕರುಳ ಕುಡಿಗಳನ್ನೇ ತನ್ನ ಸ್ವಾರ್ಥಕ್ಕೆ ಬಲಿ ಪಡೆದ್ರೆ, ಅಂಥದ್ದೇ ಒಂದು ಘೋರ ಮನಕಲುಕುವ ಘಟನೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ತಾಜ್ ಹೋಟೆಲ್ನಲ್ಲಿ ನಡೆದಿದೆ. 5 ವರ್ಷದ ಶೇಖ್ ಝೆಹ್ರಾ, 10 ವರ್ಷದ ಶೇಖ್ ಝೋಯಾ ಕೊಲೆಯಾದಂತಹ ಕಂದಮ್ಮಗಳು. ಒಂದಿಡೀ ಪ್ರಪಂಚವನ್ನ ನೋಡಿ ಉಣ್ಣಬೇಕಾಗಿದ್ದ 5 ವರ್ಷದ ಝೆಹ್ರಾ ಮತ್ತು 10 ವರ್ಷದ ಝೋಯಾಗೆ ತಮ್ಮನ್ನ ಉಸಿರುಗಟ್ಟಿಸಿ ಕೊಲ್ತಾ ಇರೋದು ಸ್ವಂತ ಅಪ್ಪನೇ ಅಂತ ನಂಬೋದಕ್ಕೆ ಸಾಧ್ಯವಾಗಿರಲಿಲ್ವೇನೋ. ಹತ್ಯೆಗೈದು ತಾನೂ ಕತ್ತು ಕೊಯ್ದುಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಆ ಪಾಪಿ ತಂದೆಯ ಹೆಸರು ಇಮ್ರಾನ್. ನಾಗವಾರದ ನಿವಾಸಿಯಾದ ಈತ ಜಿಮ್ಮಿ ಕ್ಯಾಬ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸುಮಾರು 12 ವರ್ಷಗಳ ಹಿಂದೆ ಸಂಸಾರ ಶುರು ಮಾಡಿದ ಇಮ್ರಾನ್ ಬಾಳಲ್ಲಿ ಇತ್ತೀಚೆಗೆ ಅನುಮಾನ ಎನ್ನುವ ವಿನಾಶಕಾರಿ ಶಕ್ತಿ ಆವರಿಸಿಕೊಂಡಿತ್ತು. ಪತ್ನಿಯ ನಡತೆಯ ಮೇಲೆ ಅನುಮಾನಪಟ್ಟು ದಿನವೂ ನಡೀತಾ ಇದ್ದ ಜಗಳ ಕೊನೆಗೆ ಸಂಸಾರದಲ್ಲೇ ಬಿರುಕು ಮೂಡಿಸಿತ್ತು. ಹಿರಿಯರು ಕುಳಿತು ಸಂಧಾನ ಮಾಡಿ ವಾರದಲ್ಲಿ 3 ದಿನ ಮಕ್ಕಳು ತಂದೆ ಜೊತೆ, ಉಳಿದ 4 ದಿನ ತಾಯಿ ಜೊತೆ ಇರಬೇಕು ಅಂತ ತೀರ್ಮಾನಿಸಿದ್ರು. ಅದೇ ನಿಯಮದಂತೆ ಅಪ್ಪನ ಜೊತೆ ಹೋಗ್ತೇವೆ ಅಂತ ಮುದ್ದಾಗಿ ನಗುತ್ತಾ ಹೊರಟಿದ್ದ ಆ ಕಂದಮ್ಮಗಳಿಗೆ ಅದುವೇ ತಮ್ಮ ಕೊನೆಯ ಪಯಣವಾಗತ್ತೆ ಅಂತ ತಿಳಿದಿರಲಿಲ್ಲ. ಪ್ರೀತಿಯಿಂದ ಮಕ್ಕಳನ್ನ ಕರೆದುಕೊಂಡು ಬಂದ ಇಮ್ರಾನ್ ಮನಸ್ಸಿನಲ್ಲಿ ಮಾತ್ರ ರಾಕ್ಷಸತನ ಕುದಿತಾ ಇತ್ತು. ಮುಂಚಿತವಾಗಿಯೇ ಯೋಜನೆ ರೂಪಿಸಿದ್ದ ಈತ ಐಷಾರಾಮಿ ತಾಜ್ ಹೋಟೆಲ್ನ 4ನೇ ಮಹಡಿಯಲ್ಲಿ ಕೊಠಡಿ ಬುಕ್ ಮಾಡಿದ. ಹೋಟೆಲ್ ಕೋಣೆಯ ಕತ್ತಲಲ್ಲಿ ಅಪ್ಪ ಬಿಟ್ಬಿಡು ಅಂತ ಪುಟ್ಟ ಕಂದಮ್ಮಗಳು ಗೋಗೆರ್ತಿರ್ಬೋದು, ಕಣ್ಣೀರು ಹಾಕಿರ್ಬೋದು. ಆದರೆ ಅನುಮಾನ ಮತ್ತು ಹಠದಿಂದ ಕುರುಡಾಗಿದ್ದ ಆ ರಕ್ಕಸನಿಗೆ ಮಗಳಂದಿರ ರೋಧನ ಕೇಳಿಸಲೇ ಇಲ್ಲ. ತಾನೇ ಕೈ ಹಿಡಿದು ನಡೆಸಿದ್ದ ಆ ಪುಟ್ಟ ಕೈಗಳನ್ನ ತಾನೇ ಉಸಿರುಗಟ್ಟಿಸಿ ಜೀವ ತೆಗೆದು ಬಿಟ್ಟ. ಸೋಮವಾರ ಮಧ್ಯಾಹ್ನ ಕೊಠಡಿಯ ಬಾಗಿಲು ತೆರೆಯದೇ ಇದ್ದಾಗ ಮಾಸ್ಟರ್ ಕೀ ಬಳಸಿ ಒಳಗೆ ಹೋದ ಹೋಟೆಲ್ ಸಿಬ್ಬಂದಿಗೆ ಕಂಡದ್ದು ಸಾವಿನ ನಿಶ್ಶಬ್ದ. ಮಂಚದ ಮೇಲೆ ಜೀವವಿಲ್ಲದೆ ಬಿದ್ದಿದ್ದ 2 ಪುಟ್ಟ ಕಂದಮ್ಮಗಳು. ಪಕ್ಕದಲ್ಲೇ ರಕ್ತದ ಮಡುವಿನಲ್ಲಿ ಹೊರಳಾಡ್ತಾ ಇದ್ದ ಇಮ್ರಾನ್. ತಕ್ಷಣ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಇಮ್ರಾನ್ ಬರೆದಿದ್ದ ಡೆತ್ ನೋಟ್ನಲ್ಲಿ ಪತ್ನಿಯ ನಡತೆಯೇ ಇದಕ್ಕೆ ಕಾರಣ ಅಂತ ಬರೆದಿದ್ದಾನೆ. ಆದರೆ ಗಂಡ ಹೆಂಡತಿಯ ನಡುವಿನ ಅಹಂ, ಜಗಳ ಮತ್ತು ಅನುಮಾನದ ಬೆಂಕಿಗೆ ಕೊನೆಯಲ್ಲಿ ಬೂದಿಯಾಗಿದ್ದು ಮಾತ್ರ ಯಾವ ತಪ್ಪೂ ಮಾಡದ ಆ 2 ಮುಕ್ತ ಜೀವಗಳು. ಇವತ್ತು ಇಮ್ರಾನ್ ಚೇತರಿಸಿಕೊಳ್ಳಬಹುದು, ನಾಳೆ ಕಾನೂನಿನ ಶಿಕ್ಷೆಯನ್ನು ಅನುಭವಿಸಬಹುದು. ಆದರೆ ಅಪ್ಪ ಎಂಬ ಪವಿತ್ರ ಪದಕ್ಕೆ ಈತ ತಂದಿಟ್ಟ ಕಳಂಕವನ್ನ ತೊಳೆಯುವುದಕ್ಕೆ ಸಾಧ್ಯವೇ? ಅಪ್ಪನ ಕೈ ಹಿಡಿದು ಬೆಳೆಯಬೇಕಾಗಿದ್ದ ಆ 2 ಚಿಕ್ಕ ಮೊಗ್ಗುಗಳು ಅರಳುವ ಮುನ್ನವೇ ಬಾಡಿ ಹೋಗಿವೆ. ಅನುಮಾನ ಅನ್ನೋ ರೋಗ ಎಷ್ಟು ಭಯಾನಕ ಅನ್ನೋದಕ್ಕೆ ಈ ರಕ್ತ ಸಿಕ್ತ ಅಧ್ಯಾಯವೇ ಸಾಕ್ಷಿ.